ಮುಂಜಾನೆ ಪ್ರೀತಿಯ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹೋದ್ ಕ್ಲಾಸ್ನಲ್ಲಿ ದಹನ ಮತ್ತು ಜ್ವಾಲೆ ಈ ಒಂದು ಪಾಠದ ಕುರಿತು ಸಂಕ್ಷಿಪ್ತವಾಗಿ ಕಲಿತಾ ಹೋದ್ವಿ. ಇವತ್ತು ಈ ಪಾಠದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ದಹನ ಮತ್ತು ಜ್ವಾಲೆ. ಈಗ ಹೋದ್ ಕ್ಲಾಸ್ ನಲ್ಲಿ ನಾವು ಎಲ್ಲಿವರೆಗೂ ಕಲ್ತಿದ್ವಿ ಅಂತ ಹೇಳಿದ್ರೆ, ಒಂದು ಕೋಷ್ಟಕವನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು ಚಾರ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಬೇರೆ 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 ಪದಾರ್ಥ ಇಂಧನಗಳಲ್ಲಿ ಕ್ಯಾಲರಿ ಮೌಲ್ಯವನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ. ಇಂಧನ ಹಾಗೂ ಅದರಲ್ಲಿ ಇರುವಂತಹ ಕ್ಯಾಲರಿ ಮೌಲ್ಯ, ಇದನ್ನ ನಾವು ಕೆಜೆ ಅಥವಾ ಕೆಜಿ ಆಗಿ ನೋಡ್ತಾ ಹೋಗ್ತೀವಿ. ಏನು ಕೆಜೆ ಕೆಜಿ ಅಂದ್ರೆ, ಕೆಜೆ ಅಂದ್ರೆ ಕಿಲೋ ಜೂಲ್, ಕೆಜಿ ಅಂದ್ರೆ ಕಿಲೋಗ್ರಾಮ್, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಸೊ ನಾನು ಹೇಳಿದ್ದೆ, ಬೆರಣಿ ಅಂತ ಹೇಳಿದ್ರೆ 6ರಿಂದ 8,000, ಕಟ್ಟಿಗೆ 17ರಿಂದ 22,000, ಕಲ್ಲಿದ್ದಲು 25ರಿಂದ 33,000, ಪೆಟ್ರೋಲ್ 45,000, ಸೀಮೆ ಎಣ್ಣೆ 45,000, ಡೀಸೆಲ್ 45,000. ಇವೆಲ್ಲ ಏನಾಯ್ತು, ಸಾಲಿಡ್ ಘನ ಮತ್ತು ದ್ರವ ರೂಪದಲ್ಲಿ ಆಯ್ತು. ಅನಿಲಕ್ಕೆ ಬಂದಾಗ, ಗ್ಯಾಸ್ಗಳಿಗೆ ಬಂದಾಗ ಮೀಥೇನ್ ಅಲ್ಲಿ 50,000, ಸಂಪೀಡಿತ ನೈಸರ್ಗಿಕ ಅನಿಲ, ಕಂಬಸ್ಟೆಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, CNG, ಸಂಪೀಡಿತ ನೈಸರ್ಗಿಕ ಅನಿಲ. ಸೊ ಇದರಲ್ಲಿ ನಾವು 50,000. ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಇರುವಂತಹ LPG ಅಂದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಸೊ ಇದರಲ್ಲಿ 55,000. ಜೈವಿಕ ಅನಿಲ, ಬೇರೆ ನ್ಯಾಚುರಲ್ ಗ್ಯಾಸಸ್ 35ರಿಂದ 40,000. ಜಲಜನಕ ಹೈಡ್ರೋಜನ್, ಇದರಲ್ಲಿ 15,000, ಸಾರಿ 1.5 ಲಕ್ಷ. ಜಲಜನಕ ಹೈಡ್ರೋಜನ್ ಅಲ್ಲಿ 1.5 ಲಕ್ಷ ಇದೆ ಕ್ಯಾಲರಿ ಮೌಲ್ಯ. ಸೊ ಈ ರೀತಿಯಾಗಿ ಇಂಧನದಿಂದ ಅದು ಭಿನ್ನ ಭಿನ್ನವಾಗಿ ಹೋಗುತ್ತೆ. ನಿಮ್ಗೆ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಈ ಕೋಷ್ಟಕವನ್ನೇ ಬರೀರಿ ಅಂತ ಒಂದು 5 ಮಾರ್ಕಿನ ಪ್ರಶ್ನೆಯನ್ನ ನೀವು ನಿರೀಕ್ಷಿಸ್ತಾ ಬರಬಹುದು. ಸೊ ಇದನ್ನ ಹೊರತುಪಡಿಸಿ ಹೇಳೋದಾದ್ರೆ, ಈ ಒಂದು ಪ್ರಶ್ನೆಗಳ ಜೊತೆಗೆ ಮುಂದಿನ ಕ್ಲಾಸ್ ಯಾವಾಗಿರುತ್ತೆ, ಇವತ್ತು ಯಾವ ವಾರ, ಗುರುವಾರ, ಮುಂದಿನ ಸೋಮವಾರ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಒಂದು ದಹನ ಮತ್ತು ಜ್ವಾಲೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಇವತ್ತು ಪಾಠ ಕಂಪ್ಲೀಟ್ ಆಗದೆ ಇರೋ ಕಾರಣ ನಾನು ನಿಮ್ಗಿನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿಲ್ಲ. ಆದ್ರೆ ಮುಂದಿನ ಸೋಮವಾರ ಕಡ್ಡಾಯವಾಗಿ ಈ ಚಾಪ್ಟರ್ ಇಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗಳು ಕೂಡ ಬರಬಹುದು. ಸೊ ಪ್ರಿಪೇರ್ ಆಗಿ ಬಂದಿರಿ. ಓಕೆ. ಈಗ ಇಂಧನಗಳ ಉರಿಸುವಿಕೆಯು ಹಾನಿಕಾರ ಉತ್ಪನ್ನಗಳನ್ನ ಉಂಟು ಮಾಡುತ್ತದೆ ಅನ್ನೋ ವಿಷಯಗಳ ಕುರಿತು ನಾವು ಕಲಿಯೋಣ. ಇಂಧನಗಳ ಹೆಚ್ಚುತ್ತಿರುವ ಬಳಕೆಯು ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನು ಮಾಡುತ್ತದೆ. ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಸಾವಯವ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನ ಬಿಡುಗಡೆ ಮಾಡುತ್ತವೆ. ಈ ಸೂಕ್ಷ್ಮ ಕಣಗಳು ಅಪಾಯಕಾರಿ ಕಾರಕಗಳಾಗಿದ್ದು ಅಸ್ತಮದಂತಹ ಉಸಿರಾಟದ ತೊಂದರೆಗಳನ್ನ ಉಂಟು ಮಾಡುತ್ತೆ. ಸೊ ಈಗಿನ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿದ್ರೆ, ಅಸ್ತಮ ಅಂತ ಹೇಳಿದ್ರೆ ಅದೊಂದು ಉಪ್ಸ ಕಾಯಿಲೆ ಅಂತ ನಾವು ಕರಿತೀವಲ್ವಾ. ಉಸಿರಾಟದ ಸಮಸ್ಯೆ, ವೀಸಿಂಗ್ಗಳು ಉಂಟಾಗಬಹುದು. ಇವೆಲ್ಲವೂ ಕೂಡ ಕಾರ್ಬನ್ ಕಣಗಳ ಬಿಡುಗಡೆಯಿಂದ ಉಂಟಾಗುವಂತಹ ಅಪಾಯಗಳು. ಶತಮಾನಗಳಿಂದ ಕಟ್ಟಿಗೆಯನ್ನ ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನಗಳಲ್ಲಿ ಬಳಸಲಾಗುತ್ತಿತ್ತು. ಆದರೆ ಈಗ ಅದು
ಕಲ್ಲಿದ್ದಲು ಮತ್ತು ಎಲ್‌ಪಿಜಿಗಳಂತಹ ಇತರ ಇಂಧನಗಳಿಂದ ಸ್ಥಾನಪಲ್ಲಟಗೊಂಡಿದೆ. ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಕಡಿಮೆ ಬೆಲೆಗೆ ಮತ್ತು ಸುಲಭವಾಗಿ ದೊರೆಯುವುದರಿಂದ ಇಂದಿಗೂ ಜನರು ಕಟ್ಟಿಗೆಯನ್ನ ಇಂಧನವಾಗಿ ಬಳಸುತ್ತಾರೆ. ಆದರೆ ಕಟ್ಟಿಗೆಯ ಉರಿಯುವಿಕೆಯು ಮಾನವರಿಗೆ ಹಾನಿಕಾರಕವಾದ ಹೊಗೆಯನ್ನ ಅಧಿಕವಾಗಿ ಉತ್ಪತ್ತಿ ಮಾಡುತ್ತದೆ. ಇದು ಉಸಿರಾಟ ತೊಂದರೆಯನ್ನು ಉಂಟು ಮಾಡುತ್ತದೆ ಹಾಗೂ ಕಟ್ಟಿಗೆಯನ್ನ ಇಂಧನವಾಗಿ ಬಳಸೋದ್ರಿಂದ ನಮಗೆ ಉಪಯುಕ್ತ ವಸ್ತುಗಳನ್ನು ನೀಡುವ ಮರಗಳನ್ನ ಕಳೆದುಕೊಳ್ಳುತ್ತೇವೆ. ಇದಕ್ಕೂ ಮಿಗಿಲಾಗಿ ಮರಗಳ ಕಡಿವಿಕೆಯು ಪರಿಸರಕ್ಕೆ ಹಾನಿಕಾರಕವಾದಂತಹ ಅರಣ್ಯ ನಾಶಕ್ಕೆ ಕಾರಣವಾಗಬಹುದು ಅಂತ ನಿಮ್ಮ ಹೋದ್ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ನೀವು ಕಲ್ತ್ಬಿಟ್ಟಿರ್ತೀರ ಅಲ್ವಾ ಮಕ್ಳೇ? ಅರಣ್ಯ ನಾಶಕ್ಕೆ ಇವು ಕಾರಣವಾಗ್ತಾ ಹೋಗಬಹುದು. ಆದ್ರಿಂದ ಈಗ ಎಷ್ಟೋ ಮನೆಗಳಲ್ಲಿ ಕಟ್ಟಿಗೆ ಒಲೆಗಳು ಅಂತ ಇರೋದು ಅಲ್ವಾ? ಸೊ ಕಟ್ಟಿಗೆಗಳನ್ನ ಕಡಿದು ಉರಿಸೋದ್ರಿಂದ ಒಂದು ಅರಣ್ಯ ನಾಶ ಆಗುತ್ತೆ. ಇನ್ನೊಂದು ಬ್ರೀತಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್, ಉಸಿರಾಟದ ಸಮಸ್ಯೆ, ವಿಪರೀತವಾದಂತಹ ಕೆಮ್ಮುವಿಕೆ, ಉಬುಸ, ಅಸ್ತಮ ಇಂತಹ ಕಾಯಿಲೆಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಕೆಲವೊಮ್ಮೆ ಅದು ಲಂಗ್ ಕ್ಯಾನ್ಸರ್ ಆಗಿ ಕೂಡ ಬದಲಾವಣೆಗೊಳ್ಬಹುದು. ಶ್ವಾಸಕೋಶದಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ಆಗೋ ಕೂಡ ಅದು ಹೋಗಬಹುದು. ಈ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೋನಾಕ್ಸೈಡ್, ಸೊ ಬಹಳ ವಿಷಕಾರಿಯಾದಂತಹ ಅಂಶ ಕಾರ್ಬನ್ ಮೋನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತೆ. ಇದು ಬಹಳ ವಿಷಕಾರಿ ಅನಿಲವಾಗಿ ಮುಚ್ಚಿದ ಕೋಣೆಯಲ್ಲಿ ಕಲ್ಲಿದ್ದಲನ್ನ ಉರಿಸೋದು. ಕ್ಷಮೆ ಇರ್ಲಿ. ಸೊ ಕೆಮ್ಮಿನ ಬಗ್ಗೆ ಮಾತಾಡ್ತಾ ನಂಗೂ ಸಹ ಕೆಮ್ಮು ಬಂದಿದೆ ಅಲ್ವಾ? ಸೊ ವಾತಾವರಣ ಹೀಗಿರೋದ್ರಿಂದ ಕೆಮ್ಮು ಬಂದಿದೆ. ಇರ್ಲಿ. ಸೊ ನಾವು ಕಾರ್ಬನ್ ಮೋನಾಕ್ಸೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದೇನಾಗುತ್ತೆ, ಬಹಳ ಒಂದು ವಿಷಕಾರಿಯಾದಂತಹ ಅನಿಲ ಇದು ಕಾರ್ಬನ್ ಮೋನಾಕ್ಸೈಡ್. ಇದು ಗಾಡಿಗಳನ್ನ ನಾವು ಓಡಿಸ್ತೀವಲ್ಲ ಅಲ್ಲಿಂದನೂ ಕೂಡ ಕಾರ್ಬನ್ ಮೋನಾಕ್ಸೈಡ್ ಎಮಿಟ್ ಆಗುತ್ತೆ. ಅದಕ್ಕೆ ನೋಡಿ ಈ RC ಬುಕ್ ಜೊತೆಗೆ ಲೈಸೆನ್ಸ್ ಎಮಿಷನ್ ಟೆಸ್ಟ್ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಟ್ಟ ಎಮಿಷನ್ ಕಾರ್ಬನ್ ಮೊನಾಕ್ಸೈಡ್ ಎಮಿಷನ್ ಮಾಡೋದ್ರಿಂದ ಗಾಡಿ ಓಡಿಸೋರ ಜೊತೆಗೆ ಗಾಡಿ ಹಿಂದೆ ಮುಂದೆ ಇರುವಂತವ್ರಿಗೂ ಕೂಡ ಬಹಳ ತೊಂದರೆ ಉಂಟಾಗತ್ತೆ. ಮುಚ್ಚಿದ ಕೋಣೆಯಲ್ಲಿ ಕಲ್ಲಿದ್ದಲನ್ನ ಉರಿಸೋದು ಬಹಳ ಅಪಾಯಕಾರಿ. ಆ ಕೋಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲವು ಅಲ್ಲಿ ಮಲಗಿರುವ ವ್ಯಕ್ತಿಗಳನ್ನ ಕೂಡ ಕೊಲ್ಲಬಹುದು. ನೋಡಿದ್ರಾ? ಆದ್ದರಿಂದಲೇ ನಾವು ಉರಿಯುತ್ತಿರುವ ಅಥವಾ ಹೊಗೆಯಾಡುತ್ತಿರುವ ಕಲ್ಲಿದ್ದಲಿರುವ ಕೋಣೆಯಲ್ಲಿ ಮಲಗಬಾರದು ಅಂತ ಸಲಹೆ ನೀಡ್ತಾರೆ. ಸೊ ಇವೆಲ್ಲ ತುಂಬಾ ಮುಖ್ಯವಾದದ್ದು. ಬಹುತೇಕ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆಗೊಳಿಸುತ್ತೆ. ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣವು ಜಾಗತಿಕ ತಾಪದ ಹೆಚ್ಚಳವನ್ನ ಉಂಟು ಮಾಡುವುದೆಂದು ನಂಬಲಾಗಿದೆ. ಅರ್ಥ ಆಯ್ತಾ? ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣವು ಜಾಗತಿಕ ತಾಪದ ಹೆಚ್ಚಳ. ಜಾಗತಿಕ ತಾಪ ಅಂತ ಹೇಳಿದ್ರೆ ಏನು? ಎಷ್ಟೊಂದ್ಸಲ ಹೇಳಿದಿನಲ್ಲ, ಏನು ಜಾಗತಿಕ ತಾಪ ಅಂತ ಹೇಳಿದ್ರೆ? ಜಾಗತಿಕ ಗ್ಲೋಬಲ್ ತಾಪ, ಟೆಂಪರೇಚರ್. ಜಾಗತಿಕ ತಾಪ ಗ್ಲೋಬಲ್ ಟೆಂಪರೇಚರ್ ಇನ್ಕ್ರೀಸ್ ಆಗೋ ಹಾಗೆ ಮಾಡುತ್ತೆ. ಭೂಮಿಯ ವಾತಾವರಣದ ತಾಪದಲ್ಲಾಗುವ ಹೆಚ್ಚಳವನ್ನ ಜಾಗತಿಕ ತಾಪ ಏರಿಕೆ ಎನ್ನುತ್ತಾರೆ. ಇದು ಇತರೆ ಪರಿಣಾಮಗಳ ಜೊತೆಗೆ ಧ್ರುವ ಪ್ರದೇಶದ ಹಿಮಗಡ್ಡೆಗಳ ಕರಗುವಿಕೆಯನ್ನ ಉಂಟು ಮಾಡುತ್ತೆ. ಐಸ್ ಮೆಲ್ಟಿಂಗ್ ಅಂತಾರೆ. ಯಾವ ಐಸು? ತಿನ್ನೋಂತ ಐಸಾ? ಇಲ್ಲ. ಧ್ರುವ ಪ್ರದೇಶ ಅಂತ ಹೇಳಿದ್ರೆ ಈ ಅಟ್ಲಾಂಟಿಕ್ ಆಗಿರಬಹುದು, ಹಿಮಾಲಯ ಪ್ರದೇಶಗಳಾಗಿರಬಹುದು, ಈ ಅಂಟಾರ್ಟಿಕ್ ಆಗಿರಬಹುದು, ಇಂತಹ ಜಾಗದಲ್ಲಿ ಇರುವಂತಹ ಹಿಮಗಡ್ಡೆಗಳ ಕರಗುವಿಕೆ. ಇದರ ಪರಿಣಾಮವಾಗಿ ನದಿಗಳ ಮಟ್ಟದ ಏರಿಕೆಯೂ ಆಗಿ ತೀರ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತೆ. ಕೆಳಮಟ್ಟದಲ್ಲಿರುವ ತೀರ ಪ್ರದೇಶಗಳು ಶಾಶ್ವತವಾಗಿ ಮುಳುಗಡೆ ಆಗಬಹುದು. ಈಗ ಕರ್ನಾಟಕವನ್ನ ಗಮನಿಸಿದಾಗ ಈ ಗುಡ್ಡ ಕುಸಿತ ಆಗುವಂಥದ್ದು, ಈ ಕೊಡಗು, ಮಡಿಕೇರಿ ಪ್ರದೇಶಗಳಲ್ಲಿ ಗುಡ್ಡ ಕುಸಿತವನ್ನ ಕೇಳಿದಿರಾ ನೀವೆಲ್ಲ? ಗುಡ್ಡ ಕುಸಿತ ಆಗುವಂಥದ್ದು, ಪ್ರವಾಹ ಆಗುವಂಥದ್ದು. ಚೆನ್ನೈನಲ್ಲಂತೂ ಪ್ರತಿ ವರ್ಷ ಮ್ಯಾಂಡೇಟರಿ ಅನ್ನೋ ಹಾಗೆ ಪ್ರವಾಹಗಳು, ಸೈಕ್ಲೋನ್ಗಳು ಆಗ್ತಾ ಹೋಗುತ್ತೆ. ಅದಕ್ಕೆಲ್ಲ ಕಾರಣ ಏನು? ಜಾಗತಿಕ ತಾಪಮಾನ ಏರಿಕೆ ಆಗೋದು, ಅದರಿಂದ ಧ್ರುವ ಪ್ರದೇಶದಲ್ಲಿರುವಂತಹ ಮಂಜುಗಡ್ಡೆಗಳು ಕರಗೋದು, ಅದರಿಂದ ನದಿಯಲ್ಲಿ ಅದ್ರ ಮಿತಿ ಮೀರಿ ಅದು ಈ ತೀರ ಪ್ರದೇಶದಲ್ಲಿ ಪ್ರವಾಹವನ್ನ ಉಂಟು ಮಾಡಿ ಅನೇಕ ಸಾವು ನೋವುಗಳಿಗೆ ಕಾರಣ ಆಗ್ತಾ ಬರುತ್ತೆ. ಆದ್ರೆ ಈ ಜಾಗತಿಕ ಇದಕ್ಕೆಲ್ಲಕ್ಕೂ ಕಾರಣ ಆಗೋದೇನು? ಜಾಗತಿಕ ತಾಪ ಹೆಚ್ಚಳ ಆಗೋದು. ಜಾಗತಿಕ ತಾಪ ಹೆಚ್ಚಳಕ್ಕೆ ಕಾರಣ ಆಗೋದೇನು? ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಇಂಧನಗಳ ದಹನ ಕ್ರಿಯೆ ಆಗದೆ ಇರುವಂತಹದ್ದು, ಅದರಿಂದ ಹೊರಹೊಮ್ಮುವಂತಹ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೋನಾಕ್ಸೈಡ್ ಅನ್ನುವಂತಹ ವಿಷಕಾರಿ ಅನಿಲಗಳಿಂದ ಅಲ್ವಾ?
ಸೊ ಇದು ಹೇಗೆ ಕನೆಕ್ಟಿವಿಟಿ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಲ್ಲಿದ್ದಲು ಮತ್ತು ಡೀಸೆಲ್ ಉರಿಯುವಿಕೆಯು ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನ ಬಿಡುಗಡೆಗೊಳಿಸುತ್ತೆ. ಇದು ತೀವ್ರ ಉಸಿರುಗಟ್ಟಿಸುವ ಮತ್ತು ಸಂಕ್ಷಾರಕ ಅನಿಲ. ಸಂಕ್ಷಾರಕ ಅಂದ್ರೆ ಸಂಕ್ಷಾರಕ ಅಂದ್ರೆ ಕರೋಷನ್ ಕರೋಷನ್ ಅರ್ಥ ಆಯ್ತಾ? ಯಾವುದು? ಸಲ್ಫರ್ ಡೈಆಕ್ಸೈಡ್. ಮೇಲಾಗಿ ಪೆಟ್ರೋಲ್ ಎಂಜಿನ್ಗಳು ನೈಟ್ರೋಜನ್ ಅನಿಲ ರೂಪದ ಆಕ್ಸೈಡ್ ಬಿಡುಗಡೆಗೊಳಿಸುತ್ತೆ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಮಳೆ ನೀರಿನೊಂದಿಗೆ ವಿಲೀನಗೊಂಡು ಆಮ್ಲಗಳಾಗುತ್ತವೆ, ಅಂದ್ರೆ ಆಸಿಡ್ಗಳಾಗುತ್ತದೆ. ಇಂತಹ ಮಳೆಯನ್ನ ಆಮ್ಲ ಮಳೆ, ಆಸಿಡ್ ರೈನ್ ಅಂತ ಕರೀತಾರೆ. ಇದು ಬೆಳೆಗಳು, ಕಟ್ಟಡಗಳು ಮತ್ತು ಮಣ್ಣಿಗೆ ಬಹಳ ಹಾನಿಕಾರಕ. ಇದನ್ನು ಈಗಾಗಲೇ ನೀವು 7ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ಸಿಎನ್ಜಿ ಯನ್ನ ಬಳಸಲಾಗುತ್ತೆ. ಸೊ ಈಗ ಆಟೋಗಳಲ್ಲಿ ನೋಡಬಹುದು, ಸಿಎನ್ಜಿ ರಹಿತವಾದಂತಹ ಆಟೋಗಳು ಇರುತ್ತೆ. ಯಾಕಂದ್ರೆ ಸಿಎನ್ಜಿಯು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತೆ. ಸಿಎನ್ಜಿಯು ಶುದ್ಧವಾದಂತಹ ಇಂಧನ. ಪ್ಲೀಸ್ ಅಂಡರ್ಲೈನ್, ಕ್ವಶನ್ ಬರಬಹುದು ನಾಳಿದ್ದು. ನಾನೇ ಖಂಡಿತವಾಗ್ಲೂ ಈ ಕ್ವಶನ್ ಕೇಳ್ತೀನಿ. ಶುದ್ಧವಾದಂತಹ ಇಂಧನ ಅಂದ್ರೆ ಅದು ಸಿಎನ್ಜಿ, ಸಂಪೀಡಿತ ನೈಸರ್ಗಿಕ ಅನಿಲ. ಅರ್ಥ ಆಯ್ತಾ? ಓಕೆ. ಈಗ ಇಲ್ಲಿಗೆ ಈ ಒಂದು ಪಾಠ ಮುಗಿತಾ ಹೋಯ್ತು. ಸೊ ಈ ಪಾಠದಲ್ಲಿ ಇರುವಂತಹ ಈ ಒಂದು 4ರಿಂದ 5 ಪಾಯಿಂಟ್ಗಳು ಏನಿದೆ ಅದನ್ನ ಸರಿಯಾದ ರೀತಿಲಿ ಕಲೀರಿ. ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಇದು ಖಂಡಿತ ಬರುತ್ತೆ. ಇಂಧನಗಳಿಂದ ಉಂಟಾಗುವಂತಹ ಹಾನಿಕಾರಕ ಪರಿಣಾಮಗಳು ಏನೇನು ಅನ್ನುವಂತಹ ಪ್ರಶ್ನೆಗಳು ನಿಮ್ಗೆ ಬರಬಹುದು. ಈ ಪಾಠಗಳನ್ನ ಬರೀ ನೀವು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲದೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಮ್ಮ ಪರೀಕ್ಷೆ ಬಿಟ್ಟು ಪರಿಸರ ದೃಷ್ಟಿಯಿಂದ ಸಹ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಈ ಒಂದು ಪಾಠ ದಹನ ಮತ್ತು ಜ್ವಾಲೆಯಲ್ಲಿ ನಾವ್ ಏನೇನ್ ಕಲ್ತಿದೀವಿ ಅನ್ನುವಂಥ ನೋಡ್ತಾ ಹೋಗೋಣ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನ ದಹ್ಯ ವಸ್ತುಗಳು ಅಂತ ಕರೀತಾರೆ. ದಹನ ಕ್ರಿಯೆಗೆ ಆಕ್ಸಿಜನ್ ಗಾಳಿಯಲ್ಲಿನ ಅವಶ್ಯಕ. ದಹನ ಕ್ರಿಯೆಯಲ್ಲಿ ಉಷ್ಣ ಮತ್ತು ಬೆಳಕು ಬಿಡುಗಡೆಯಾಗುತ್ತದೆ. ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಅಗತ್ಯವಾದ ಕನಿಷ್ಠ ತಾಪವನ್ನ ಜ್ವಲನ ತಾಪವೆನ್ನುತ್ತಾರೆ. ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳಲು ಅಗತ್ಯವಾದಂತಹ ಕನಿಷ್ಠ ಮಿನಿಮಮ್ ಟೆಂಪರೇಚರ್ ಏನಿರುತ್ತೆ ಅದನ್ನ ಜ್ವಲನ ತಾಪ ಅಂತ ಕರೀತಾರೆ. ದಹ್ಯ ವಸ್ತುಗಳು ಅತ್ಯಂತ ಕಡಿಮೆ ಜ್ವಲನ ತಾಪವನ್ನ ಹೊಂದಿದೆ. ಬೆಂಕಿಯನ್ನ ಉಂಟು ಮಾಡುವ ಅಂಶಗಳಲ್ಲಿ ಒಂದು ಅಥವಾ ಹೆಚ್ಚಿನದನ್ನ ತೆಗೆಯುವುದರಿಂದ ಬೆಂಕಿಯನ್ನ ಹತೋಟಿಗೆ ತರಬಹುದು. ಬೆಂಕಿಯನ್ನ ಹತೋಟಿಗೆ ತರಲು ಸಾಮಾನ್ಯವಾಗಿ ನೀರನ್ನ ಬಳಸ್ತಾರೆ. ವಿದ್ಯುತ್ ಉಪಕರಣಗಳು ಅಥವಾ ಎಣ್ಣೆಗಳಿಂದ ಬೆಂಕಿಯನ್ನ ನಂದಿಸಲು ನೀರನ್ನ ಬಳಸಬಾರ್ದು. ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ, ಸರಿ ತಗೋ ನೀರಿನಿಂದ ಬೆಂಕಿಯನ್ನ ಆರಿಸೋಣ ಅಂತ ನೀರನ್ನ ಹಾಕೋ ಹಾಗಿಲ್ಲ. ಸೊ ಎಣ್ಣೆಗಳಿಗೂ ನೀರನ್ನ ಹಾಕೋ ಹಾಗಿಲ್ಲ. ಅರ್ಥ ಆಯ್ತಾ? ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ, ಸ್ಫೋಟ ಇತ್ಯಾದಿ ವಿವಿಧ ಬಗೆಯ ದಹನಗಳಾಗಿವೆ. ಒಂದು ಜ್ವಾಲೆಯಲ್ಲಿ 3 ವಿಧದ ವಲಯಗಳಿವೆ: ಗಾಢ ವಲಯ, ಉಜ್ವಲ ವಲಯ ಮತ್ತು ಪ್ರಕಾಶಿತವಲ್ಲದ ವಲಯ. ನೀವೊಂದು ಗ್ಯಾಸ್ ನ ಆನ್ ಮಾಡಿದಾಗ ಅದ್ರಲ್ಲಿ ಹೇಳ್ತೀವಿ ಹೈ ಫ್ಲೇಮ್, ಮೀಡಿಯಂ ಫ್ಲೇಮ್, ಸಿಮ್ ಅಂತ ಕರಿತೀವಿ. ಅದೇ ರೀತಿ ಗಾಢ ವಲಯ, ಉಜ್ವಲ ವಲಯ, ಪ್ರಕಾಶಿತವಲ್ಲದ ವಲಯ. ಒಂದು ಆದರ್ಶ ಇಂಧನವು ಅಗ್ಗವಾಗಿದ್ದು ಸುಲಭವಾಗಿ ಲಭ್ಯವಿದ್ದು ಸುಲಭವಾಗಿ ದಹ್ಯವಾಗುವಂತಿದ್ದು ಸಾಗಾಣಿಕೆ ಸುಲಭವಾಗಿರಬೇಕು. ಇದು ಅತ್ಯಂತ ಅಧಿಕ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುತ್ತದೆ. ಅದು ಪರಿಸರವನ್ನ ಮಲಿನಗೊಳಿಸುವ ಅನಿಲಗಳನ್ನ ಅಥವಾ ಶೇಷ ವಸ್ತುಗಳನ್ನ ಉತ್ಪತ್ತಿ ಮಾಡೋದಿಲ್ಲ. ಇಂಧನಗಳ ದಕ್ಷತೆ ಮತ್ತು ಬೆಲೆಯಲ್ಲಿ ವ್ಯತ್ಯಾಸವಿದೆ. ಇಂಧನಗಳ ದಕ್ಷತೆ ಅಂದ್ರೆ ಅದು ಕೆಲಸ ಮಾಡುವಂತಹ ರೀತಿ ಅದರ ಕ್ಯಾಲರಿ ಮೌಲ್ಯದಿಂದ ಸೂಚಿಸಲ್ಪಡುತ್ತದೆ. ಇದರ ಏಕಮಾನ ಕಿಲೋ ಜೂಲ್, ಕಿಲೋಗ್ರಾಂ ಆಗಿರುತ್ತೆ. ಗಾಳಿಯಲ್ಲಿ ಅದಹ್ಯ ಕಾರ್ಬನ್ ಕಣಗಳು ಉಸಿರಾಟದ ತೊಂದರೆಯನ್ನುಂಟು ಮಾಡುವ ಮಾಲಿನ್ಯಕಾರಕವಾಗಿವೆ. ಇಂಧನದ ಪೂರ್ಣ ದಹನ ಕ್ರಿಯೆಯು ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ.
ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣವು ಜಾಗತಿಕ ತಾಪದ ಹೆಚ್ಚಳಕ್ಕೆ ಸಂಬಂಧಿಸಿದೆ. ಕಲ್ಲಿದ್ದಲು, ಡೀಸೆಲ್ ಮತ್ತು ಪೆಟ್ರೋಲ್ಗಳ ದಹನದಿಂದ ಉತ್ಪತ್ತಿಯಾಗುವ ಸಲ್ಫರ್ ಮತ್ತು ನೈಟ್ರೋಜನ್ನ ಆಕ್ಸೈಡ್ಗಳಿಂದಾದ ಆಮ್ಲ ಮಳೆಯು ಬೆಳೆಗಳು, ಕಟ್ಟಡಗಳು ಮತ್ತು ಮಣ್ಣಿಗೆ ಹಾನಿಕಾರಕವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂತಾ ಹೋಗಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಇದು ಲಭ್ಯವಾಗಿರುತ್ತೆ. ಇದ್ರ ಬೇಸಿಸ್ ಮೇಲೆ ಸೋಮವಾರದ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಸಾಧ್ಯವಾದಲ್ಲಿ ಅವಶ್ಯಕ ಇದ್ದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಕ್ಲಿಯರ್? ಓಕೆ, ಗೊತ್ತಾಯ್ತು ಎಲ್ಲರಿಗೂ? ಈಸಿ ಅನ್ಸ್ತಾ ಇದ್ಯಾ ಪಾಠ? ಓಕೆ. ಸೊ ದಹನ ಮತ್ತು ಜ್ವಾಲೆಯ ಪಾಠವನ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ನಾವು ಸಾಗೋಣ. ಅದೇನಂತ ಹೇಳಿದ್ರೆ ಜೀವಕೋಶ ರಚನೆ ಮತ್ತು ಕಾರ್ಯಗಳು. ಜೀವಕೋಶ ರಚನೆ ಮತ್ತು ಕಾರ್ಯಗಳು. ನಮ್ಮ ಸುತ್ತ ಇರುವ ವಸ್ತುಗಳು ಜೀವಂತವಾಗಿದೆ ಅಥವಾ ನಿರ್ಜೀವವಾಗಿದೆ ಅಂತ ನಾವು ಈಗಾಗ್ಲೇ ಕಲ್ತಿದೀವಿ. ಅಲ್ಲದೆ ಎಲ್ಲಾ ಜೀವಿಗಳು ಕೆಲವು ನಿರ್ದಿಷ್ಟ ಮೂಲಭೂತ ಕಾರ್ಯಗಳನ್ನ ನಡೆಸುತ್ತವೆ ಅನ್ನೋದನ್ನ ನಾವು ನೆನಪಿಸ್ಕೊಂಡಿದ್ವಿ. ಈ ಕಾರ್ಯಗಳನ್ನ ಪಟ್ಟಿ ಮಾಡಬಹುದಾದ್ರೆ ನೀವು ಪಟ್ಟಿ ಮಾಡಿದ ವಿವಿಧ ಕಾರ್ಯಗಳನ್ನ ವಿಭಿನ್ನ ಅಂಗಗಳು ನಿರ್ವಹಿಸುತ್ತವೆ. ಈ ಅಧ್ಯಾಯದಲ್ಲಿ ಒಂದು ಅಂಗದ ಮೂಲಭೂತ ರಚನಾತ್ಮಕ ಘಟಕದ ಬಗ್ಗೆ ನೀವು ಕಲಿಯುವಿರಿ. ಅದುವೇ ಜೀವಕೋಶ. ಏನದು? ಜೀವಕೋಶ. ಜೀವಕೋಶಗಳನ್ನ ಇಟ್ಟಿಗೆಗಳಿಗೆ ಹೋಲಿಸಬಹುದು. ದೇಹದ ರಚನೆ ಆಗುತ್ತೆ. ಉದಾಹರಣೆಗೆ ನನ್ನ ಕೈ. ಈ ರೀತಿಯಾದಂತಹ ನನ್ನ ಕೈ ರಚನೆ ಆಗ್ಬೇಕಂದ್ರೆ ಇದರಲ್ಲಿ ಎಷ್ಟೋ ಸಹಸ್ರ ಜೀವಕೋಶಗಳು ಇರ್ಬೇಕು ಅಲ್ವಾ? ಈಗ ಈ ರೀತಿಯಾದಂತಹ ಇಟ್ಟಿಗೆಯನ್ನ ನೀವು ಕಾಣ್ತಾ ಹೋಗ್ತೀರಾ. ಇಲ್ಲಿಗೆ ನಾನು ಶುರು ಮಾಡಿದ್ದು, ಇಲ್ಲಿಗಿದು ಏರಿಕೆ ಆಗಿದೆ. ಇಷ್ಟು ಉದ್ದ ಬೆಳೀತಾ ಹೋಗ್ತಾ ಇದೆ. ಸೊ ಒಂದು ಇಟ್ಟಿಗೆಯನ್ನ ಜೋಡಿಸಿ ನಾವು ಹೇಗೆ ಒಂದು ಕಟ್ಟಡ ಅಥವಾ ಒಂದು ಬಿಲ್ಡಿಂಗ್ ನ ಕಟ್ತೀವೋ ಅದೇ ರೀತಿಯಲ್ಲಿ ಜೀವಕೋಶಗಳ ಜೋಡಣೆಯಿಂದ ನಮ್ಮ ದೇಹ ಅನ್ನೋದು ಉತ್ಪತ್ತಿ ಆಗಿದೆ. ಅರ್ಥ ಆಯ್ತಾ? ದೇಹದ ರಚನೆ ಆಗಿದೆ. ಕ್ಷಮೆ ಇರ್ಲಿ. ಈಗ ಈ ಜೀವಕೋಶದ ಆವಿಷ್ಕಾರ ಅನ್ನೋದು ಹೇಗಿದೆ ಅಂತ. ಸೊ ಇದು ನಂಗೆ ರಿಪಿಟೇಟಿವ್ ಅನ್ಸುತ್ತೆ, ಯಾಕಂದ್ರೆ 10th ಕ್ಲಾಸ್ ನಲ್ಲೂ ಇದ್ರ ಬಗ್ಗೆ ಇದೆ, 9th ಕ್ಲಾಸ್ ನಲ್ಲೂ ಇದ್ರ ಬಗ್ಗೆ ಇದೆ, 8th ಕ್ಲಾಸ್ ನಲ್ಲೂ ಇದ್ರ ಬಗ್ಗೆ ಇದೆ. ಐ ಆಮ್ ಶೋರ್ 7th ಕ್ಲಾಸ್ ನಲ್ಲೂ ಕೂಡ ಇದ್ರ ಬಗ್ಗೆ ನಿಮ್ಗೆ ಒಂದೇ ಇಂಟ್ರೊಡಕ್ಷನ್ ಇತ್ತು ಅಂತ ಇತ್ತಾ? ಓಕೆ, ನೋಡೋಣ. ಈ ಜೀವಕೋಶಗಳ ರಚನೆ ಅಥವಾ ಆವಿಷ್ಕಾರ ಇದನ್ನು ಯಾರು ಹೇಗೆ ಕಂಡಿಡಿದ್ರು ಅಂತ. ಇದು ನಿನ್ನೆ ಮೊನ್ನೆದಲ್ಲ, 1665ರಲ್ಲಿ. ಎಷ್ಟು ಜನ ಹುಟ್ಟಿದ್ರಿ ಈ ಸಮಯದಲ್ಲಿ? ಗೊತ್ತಿಲ್ಲ ಮ್ಯಾಮ್, ನಮ್ದೊಂದು 3 ಜನ್ಮ ಹಿಂದಿನ ಸಮಯ ಇದು ಅಂತ ಅನ್ಸುತ್ತೆ ಅಂತ ಹೇಳ್ತಿರ್ಬಹುದು. 1665ರಲ್ಲಿ ರಾಬರ್ಟ್ ಹುಕ್ ಅಂತ ಒಬ್ರು ವಿಜ್ಞಾನಿ ಇದ್ರು.
ರಾಬರ್ಟ್ ಹುಕ್ ಅಂತ ಒಬ್ಬ ವಿಜ್ಞಾನಿ ಇದ್ರು. ಇವರು ಒಂದು ಸರಳ ವರ್ಧಕ ಉಪಕರಣದ ಸಹಾಯದಿಂದ ಕಾರ್ಕ್ನ ತೆಳುವಾದ ಬಿಲ್ಲೆಗಳನ್ನ ವೀಕ್ಷಿಸ್ತಾರೆ. ಕಾರ್ಕ್ ಎಂಬುದು ಮರವೊಂದರ ತೊಗಟೆಯ ಭಾಗ. ಅವರು ಕಾರ್ಕ್ನ ತೆಳುವಾದ ಬಿಲ್ಲೆಗಳನ್ನ ತೆಗೆದುಕೊಂಡ್ರು ಮತ್ತು ಒಂದು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಅವುಗಳನ್ನ ವೀಕ್ಷಿಸ್ತಾರೆ. ಅರ್ಥ ಆಯ್ತಾ? ಕಾರ್ಕ್ ಅನ್ನೋದು ಈಗ ಒಂದು ಮರ ಇರುತ್ತಲ್ಲ, ಈ ರೀತಿಯಾದಂತಹ ಪದರ ಪದರ ಇರುತ್ತೆ ಮರದಲ್ಲಿ, ಗಮನಿಸಿದೀರಾ? ಇದರ ಒಂದು ಭಾಗವನ್ನ ಅವರೊಂದು ಪದರವನ್ನ ಹೀಗೆ ತೆಗೆದುಕೊಂಡು ಅವರೇ ಸಿದ್ಧಪಡಿಸಿರುವಂತಹ ಒಂದು ಸೂಕ್ಷ್ಮ ದರ್ಶಕ, ಸೂಕ್ಷ್ಮ ಮೈಕ್ರೋ ದರ್ಶಕ ನೋಡುವಂತಹದ್ದು ಅಲ್ವಾ? ಮೈಕ್ರೋಸ್ಕೋಪ್, ಸೂಕ್ಷ್ಮ ದರ್ಶಕ ಅಂದ್ರೆ ನೋಟ್ ಮಾಡ್ಕೊಬಹುದು. ಅವರು ಕಾರ್ಕ್ನ ಬಿಲ್ಲೆಗಳಲ್ಲಿ ವಿಭಾಗಿಸಿದ ಪೆಟ್ಟಿಗೆಯಂತ ರಚನೆಗಳನ್ನ ಗುರುತಿಸಿದ್ರು. ಈ ಪೆಟ್ಟಿಗೆಗಳು ಜೇನು ಹುಟ್ಟಿನಂತೆ, ಹನಿ ಕೂಂಬ್ನಂತೆ ಕಾಣ್ತಾ ಇದ್ವು. ಹನಿ ಕೂಂಬ್ ಅನ್ನೋದು ಹೇಗಿರುತ್ತೆ? ಹೌದಾ? ಹೀಗಿರುತ್ತಾ? ಒಂದು ಜೇನುಗೂಡನ್ನ ಅಬ್ಸರ್ವ್ ಮಾಡಿದ್ರೆ ಈ ರೀತಿಯಾಗಿ ಇರುತ್ತಾ? ಈ ರೀತಿಯಾಗಿ ಇರುತ್ತೆ. ಹನಿ ಕೂಂಬ್ ಅಥವಾ ಜೇನು ಹುಟ್ಟಿನಂತೆ ಕಾಣ್ತಾ ಇದ್ವು. ಒಂದು ಪೆಟ್ಟಿಗೆಯು ಇನ್ನೊಂದರಿಂದ ಒಂದು ಭಿತ್ತಿ ಅಥವಾ ವಿಭಾಗದಿಂದ ಬೇರೆ ಆಗಿರುವುದನ್ನ ಅವರು ಗುರುತಿಸಿದ್ರು. ಭಿತ್ತಿ ಅಂತ ಹೇಳಿದ್ರೆ ಒಂದು ರೀತಿಯಾದಂತ ವಾಲ್, ಸೆಲ್ ವಾಲ್ ಅಂತ ಕರಿತೀವಲ್ಲ, ಮುಂದೆ ನೀವು ಕೇಳ್ತಾ ಕಲಿತಾ ಹೋಗ್ಬಹುದು. ಸೊ ಭಿತ್ತಿಯಿಂದ ಅವರು ಅದು ವಿಭಾಗಗೊಂಡಿರೋದನ್ನ ಕಾಣ್ತಾರೆ. ಒಂದು ಪೆಟ್ಟಿಗೆಯು ಇನ್ನೊಂದರ ಒಂದು ಭಿತ್ತಿ ಅಥವಾ ವಿಭಾಗದಿಂದ ಬೇರೆ ಆಗಿರೋದನ್ನ ಅವ್ರು ಗುರುತಿಸ್ತಾರೆ. ಪ್ರತಿಯೊಂದು ಪೆಟ್ಟಿಗೆಗೆ ಅವರು ಸೆಲ್ ಅಂತ ಕರೀತಾರೆ. ಈ ಒಂದು ಪೆಟ್ಟಿಗೆಗೆ ಏನಂತ ಕರೀತಾರೆ ಅವರು? ಸೆಲ್. ಇದೇ ಸೆಲ್ ಅನ್ನ ನಾವು ಜೀವಕೋಶ ಅಂತ ಕರೆಯೋದು. ಇದನ್ನ ಅವರೇ ಹುಟ್ಟು ಹಾಕಿದ್ದು. ಕಾರ್ಕ್ನಲ್ಲಿ ಪೆಟ್ಟಿಗೆಗಳಂತೆ ಅಥವಾ ಜೀವಕೋಶಗಳಂತೆ ಏನನ್ನ ಹುಕ್ ಗಮನಿಸಿದ್ರು, ಅವು ನಿಜವಾಗಿ ಮೃತ ಜೀವಕೋಶಗಳಾಗಿದ್ವು. ಆಕ್ಚುಲಿ ಇವೆಲ್ಲ ಸತ್ ಹೋಗಿರುವಂತಹ ಜೀವಕೋಶಗಳಾಗಿದ್ವು. ಸುಧಾರಿತ ಸೂಕ್ಷ್ಮದರ್ಶಿಗಳ ಆವಿಷ್ಕಾರದ ನಂತರವಷ್ಟೇ ಜೀವಿಗಳ ಜೀವಕೋಶಗಳ ವೀಕ್ಷಿಸುವಿಕೆ ಸಾಧ್ಯವಾಯಿತು. ರಾಬರ್ಟ್ ಹುಕ್ ರವರ ವೀಕ್ಷಣೆ ನಂತರ ಮುಂದಿನ 150 ವರ್ಷಗಳಲ್ಲಿ, ಸೊ ಅವರು ನೋಡಿ ಮುಗಿಸಿದ 150 ವರ್ಷಗಳಲ್ಲಿ ಜೀವಕೋಶಗಳ ಬಗ್ಗೆ ಸ್ವಲ್ಪವಷ್ಟೇ ತಿಳಿಯಲು ಸಾಧ್ಯವಾಯಿತು. ಅತ್ಯಧಿಕ ವರ್ಧನ ಸಾಮರ್ಥ್ಯವುಳ್ಳ ಸುಧಾರಿತ ಸೂಕ್ಷ್ಮದರ್ಶಗಳಿಂದಾಗಿ ನಾವಿಂದು ಜೀವಕೋಶಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೀವಿ. ಈಗ ಜೀವಕೋಶದ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಕಟ್ಟಡದಲ್ಲಿನ ಇಟ್ಟಿಗೆಗಳು ಮತ್ತು ಜೀವಿಗಳಲ್ಲಿನ ಜೀವಕೋಶಗಳು ಎರಡೂ ಮೂಲಭೂತ ರಚನಾತ್ಮಕ ಘಟಕಗಳಾಗಿವೆ. ಕಟ್ಟಡಗಳು ಒಂದೇ ರೀತಿಯ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದರೆ ವಿಭಿನ್ನ ವಿನ್ಯಾಸ, ರೂಪ ಮತ್ತು ಗಾತ್ರ ಹೊಂದಿರುತ್ತದೆ. ಅದೇ ರೀತಿ ಜೀವಿಗಳ ಪ್ರಪಂಚದಲ್ಲಿ ಜೀವಿಗಳು ಪರಸ್ಪರ ವಿಭಿನ್ನವಾಗಿದ್ದರೂ ಜೀವಕೋಶಗಳಿಂದ ಉಂಟಾಗಿವೆ. ಜೀವಿಗಳಲ್ಲಿನ ಜೀವಕೋಶವು ನಿರ್ಜೀವ ಇಟ್ಟಿಗೆಗಳಂತಲ್ಲದೆ ಸಂಕೀರ್ಣ ಜೀವಂತ ರಚನೆಗಳಾಗಿವೆ. ಒಂದು ಕೋಳಿ ಮೊಟ್ಟೆಯನ್ನು ಸುಲಭವಾಗಿ ನೋಡಬಹುದು. ಅದು ಒಂದೇ ಜೀವಕೋಶವೇ ಅಥವಾ ಜೀವಕೋಶಗಳ ಗುಂಪೆ? ಸೊ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ಕೋಳಿ ಮೊಟ್ಟೆ ಅನ್ನೋದು ಒಂದೇ ಜೀವಕೋಶನ ಅಥವಾ ಜೀವಕೋಶಗಳ ಗುಂಪ ಅಂತ. ಆ ಪ್ರಶ್ನೆಗೆ ಉತ್ತರವನ್ನ ನಾನ್ ನಿಮ್ಗೆ ಬಿಡ್ತೀನಿ. ಈ ಪಾಠದ ಕೊನೆಯಲ್ಲಿ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ. ಒಂದು ಕೋಳಿ ಮೊಟ್ಟೆಯು ಒಂದೇ ಒಂದು ಜೀವಕೋಶವನ್ನ ಪ್ರತಿನಿಧಿಸುತ್ತದೆ ಮತ್ತು ಅದು ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡದಾಗಿದೆ. ಹೇಗಿರುತ್ತೆ ಕೋಳಿ ಮೊಟ್ಟೆ? ಹೀಗಿರುತ್ತೆ. ಉಲ್ಟಾ ಆದ್ರೆ ಹೀಗಿರುತ್ತೆ. ಇನ್ನು ಜೀವಿಗಳ ಜೀವಕೋಶದ ಸಂಖ್ಯೆ, ಆಕಾರ ಮತ್ತು ಗಾತ್ರದಲ್ಲಿ ವೈವಿಧ್ಯತೆಯನ್ನ ತೋರಿಸ್ತಾ ಹೋಗುತ್ತೆ. ವಿಜ್ಞಾನಿಗಳು ಜೀವಕೋಶವನ್ನ ಹೇಗೆ ವೀಕ್ಷಿಸುತ್ತಾರೆ ಮತ್ತು ಅಧ್ಯಯನ ಮಾಡುತ್ತಾರೆ? ಅವರು ಸೂಕ್ಷ್ಮ ದರ್ಶಕಗಳನ್ನ ಬಳಸುತ್ತಾರೆ ಮತ್ತು ಅವು ವಸ್ತುಗಳನ್ನ ವರ್ಧಿಸುತ್ತವೆ. ಜೀವಕೋಶಗಳ ವಿಸ್ತೃತ ರಚನೆಯನ್ನ ಅಧ್ಯಯನ ಮಾಡಲು ಅದರ ವಿವಿಧ ಭಾಗಗಳಿಗೆ ವರ್ಣಕಗಳು, ಸ್ಟೇನ್ ಆರ್ ಡೈಸ್ ಬಳಸುವರು. ಭೂಮಿಯ ಮೇಲೆ ಲಕ್ಷಾಂತರ ಜೀವಿಗಳಿಗೆ ಅವು ವಿಭಿನ್ನ ಆಕಾರ ಮತ್ತು ಗಾತ್ರಗಳನ್ನ ಹೊಂದಿವೆ. ಅವುಗಳ ಅಂಗಗಳು ಕೂಡ ಆಕಾರ, ಗಾತ್ರ ಮತ್ತು ಜೀವಕೋಶಗಳ ಸಂಖ್ಯೆಯಲ್ಲಿ ವಿಭಿನ್ನತೆಯನ್ನ ತೋರುತ್ತವೆ. ಅವುಗಳಲ್ಲಿ ಕೆಲವನ್ನ ನಾವೀಗ ಅಧ್ಯಯನ ಮಾಡೋಣ. ಆ ಅಧ್ಯಯನನ ನಾವು ಮುಂದಿನ ಕ್ಲಾಸ್ಗೆ ಮಾಡ್ತಾ ಹೋಗೋಣ. ಯಾಕಂದ್ರೆ ನಾನೀಗ ಕೆಲವೊಂದು ಚಿತ್ರಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ಬೇಕು. ರಾಬರ್ಟ್ ಹುಕ್ ಅನ್ನೋರು 1965ರಲ್ಲಿ ಪ್ರಥಮ ಬಾರಿಗೆ ಒಂದು ಮರದ ತೊಗಟೆಯ ಪದರವನ್ನ ನೋಡ್ತಾರೆ, ಸತ್ತ ಜೀವಕೋಶಗಳನ್ನ ನೋಡ್ತಾರೆ.
ಅದಾದ 150 ವರ್ಷಗಳ ನಂತರ ಅಷ್ಟೊಂದೇನು ಬದಲಾವಣೆ ಆಗಲ್ಲ. ತದನಂತರದಲ್ಲಿ ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಆಧುನಿಕತೆಯಿಂದ ಕೂಡಿರುವಂತಹ ಮೈಕ್ರೋಸ್ಕೋಪ್ಗಳಿಂದ ಜೀವಕೋಶಗಳ ಬಗ್ಗೆ ಹೆಚ್ಚಿನ ಅಧ್ಯಯನಗಳನ್ನ ಮಾಡಕ್ಕೆ ಸಾಧ್ಯ ಆಯ್ತು. ಆ ಜೀವಕೋಶಗಳು ಹೇಗಿರುತ್ತೆ ಅನ್ನೋಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು, ಅಥವಾ ಮೂಡಿಲ್ದೇ ಇದ್ರು ನಾವೇ ಮೂಡಿದೆ ಅಂತ ಭಾವಿಸಿ ನೋಡೋಣ. ಸೊ ಈಗ ನಿಮ್ಗೆ ಕೆಲವೊಂದಿಷ್ಟು ಚಿತ್ರಗಳನ್ನ ನಾನು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಅದರಲ್ಲಿ ಒಂದು ಮೈಕ್ರೋಸ್ಕೋಪ್ ಅನ್ನೋದು ಹೀಗಿರುತ್ತೆ. ಕಾಣಿಸ್ತಾ ಇದ್ಯಾ? ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಮೇಲೆ ಒಂದು ಲೆನ್ಸ್ ಅಂತ ಇರುತ್ತೆ. ಆ ಮಸೂರಗಳು ಅಂತ ಕರಿತೀವಿ. ಅದ್ರ ಸಹಾಯದಿಂದ ನಾವು ಕಣ್ಣನ್ನಿಟ್ಟು ಯಾವ ಮಸೂರಗಳು ಬೇಕೋ ಈ ಒಂದು ಇದ್ರಲ್ಲಿ ತಿರುಗಿಸ್ಕೊಂತ ನೋಡಬಹುದು. ಇಲ್ಲಿ ನಮ್ಗೆ ಬೇಕಾಗಿರೋ ವಸ್ತುಗಳನ್ನ ಇಟ್ಟು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕಾಣಬಹುದು. ಸೊ ನೀವು ನಿಮ್ಮ ವಿಜ್ಞಾನದ ಲ್ಯಾಬೊರೇಟರಿ ಏನಿರುತ್ತೆ ಅದ್ರಲ್ಲಿ ಯಾವ್ದಾದ್ರು ಸೂಕ್ಷ್ಮ ದರ್ಶಕಗಳಿದ್ರೆ ಲೈವ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡುವಂತಹ ಕೆಲಸವನ್ನ ಮಾಡ್ತಾ ಹೋಗಬಹುದು. ಸೊ ಈ ಒಂದು ಸೂಕ್ಷ್ಮ ದರ್ಶಕದಲ್ಲಿ ಒಂದು ಈರುಳ್ಳಿ ಪೊರೆಯನ್ನ ನಾವು ತೆಗೆದು ನೋಡೋದಾದ್ರೆ ಈ ರೀತಿ ಇಷ್ಟ ಅವಶ್ಯಕತೆ ಅಂಶಗಳು ಬೇಕಾಗತ್ತೆ. ಇದೀಗ ನಿಮ್ಗೆ ಸದ್ಯಕ್ಕೆ ಇಲ್ಲದೆ ಹೋದ್ರು ಕೂಡ ಮುಂದಿನ ಕ್ಲಾಸ್ಗಳಲ್ಲಿ ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಜೊತೆಗೆ ಒಂದು ಈರುಳ್ಳಿ ಪೊರೆಯನ್ನ ನಾವು ಸ್ಕೋಪ್ ಕೆಳಗಡೆ ಇಟ್ಟಾಗ ಈ ರೀತಿಯಾಗಿ ಕಾಣುತ್ತೆ ನೋಡಿ. ನಾಗ್ಲೇ ಹೇಳ್ದಂಗೆ ಈ ತರವಾದಂತ ಭಿತ್ತಿ, ಈ ಡಾರ್ಕ್ ನೇವಿ ಕಲರ್ ಅಲ್ಲಿ ಇದೆಯಲ್ಲ, ಇದು ನೇವಿ ಅಥವಾ ನೇರಳೆ ಕಲರ್ ಇರುವಂತದ್ದು ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಅಂತ ಕರಿತೀವಿ. ಇದು ಕೋಶ, ಅದನ್ನ ತುಂಬಾ ಝೂಮ್ ಹಾಕಿ ಇಲ್ಲಿ ತೋರಿಸಿದ್ದಾರೆ. ಕೋಶ, ಈರುಳ್ಳಿ ಪೊರೆಯಲ್ಲಿ ಈ ರೀತಿಯಾಗಿ ನೀವು ಕೋಶಗಳನ್ನ ಕಾಣ್ತಾ ಹೋಗಬಹುದು. ಅದನ್ನಿನ್ನೂ ಝೂಮ್ ಹಾಕಿ ನೋಡಿದಾಗ ಇಲ್ಲೊಂದು ನೀಲಿ ನೀಲಿ ಡಾಟ್ ತರ ಕಾಣುತ್ತೆ. ಇದನ್ನ ನಾವು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತಾ ಹೋಗ್ತೀವಿ. ಕಾಣಿಸ್ತಾ ಇದ್ಯಾ? ಸೊ ಈರುಳ್ಳಿ ಪೊರೆ ನಮ್ಗೆ ಬಹಳ ಸುಲಭವಾಗಿ ಸಿಗುವಂತದ್ದು. ಅದನ್ನ ಈ ರೀತಿಯಾಗಿ ಈ ಎಲ್ಲಾ ವಸ್ತುಗಳ ಸಹಾಯದಿಂದ ಗ್ಲಿಸರಿನ್ ಬೇಕಾಗುತ್ತೆ, ಸ್ಯಾಫ್ರನ್ ಸೊಲ್ಯೂಷನ್ ಬೇಕಾಗುತ್ತೆ. ಇವುಗಳೆಲ್ಲ ಸಹಾಯದಿಂದ ಈರುಳ್ಳಿ ಪೊರೆಯನ್ನ ನಾವ್ ಈ ರೀತಿ ಸೂಕ್ಷ್ಮ ದರ್ಶಕದ ಅಡಿ ಇಟ್ಟು, ಅಂದ್ರೆ ಕಾಂಪೌಂಡ್ ಮೈಕ್ರೋಸ್ಕೋಪ್ಗಳ ಕೆಳಗಡೆ ಇಟ್ಟು ನಾವು ಗಮನಿಸಿದಾಗ ಈ ರೀತಿಯಾದಂತಹ ಪೊರೆಯನ್ನ ನಾವು ಕಾಣ್ತಾ ಹೋಗಬಹುದು. ಈ ರೀತಿಯಾದಂತಹ ಕೋಶಗಳನ್ನ ನಾವು ಈರುಳ್ಳಿಯಲ್ಲಿ ಕಾಣ್ತಾ ಹೋಗಬಹುದು. ಓಕೆ, ತಿಳಿತಾ? ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ಯಾ? ಸೊ ನೀವು ಕೂಡ ನಿಮ್ಮ ಕ್ಲಾಸ್ಗಳಲ್ಲಿ ಇದನ್ನ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಸೊ ನಾನ್ ನಿಮ್ಗೆ ಹೇಳಕ್ಕೆ ಏನ್ ಹೊರಟಿರೋದು ಅಂದ್ರೆ, ನಾವೆಲ್ಲ ನಿಮ್ ತರ ವಿದ್ಯಾರ್ಥಿಗಳಾಗಿದ್ದಾಗ ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದ ಆಕ್ಸೆಸ್ ಅನ್ನೋದು ನಮ್ಗೆ ಇರ್ತಿರ್ಲಿಲ್ಲ. ಟೆಕ್ಸ್ಟ್ ಬುಕ್ ನಲ್ಲಿ ಏನು ಚಿತ್ರಗಳಿದೆ ಅದನ್ನ ನೋಡಿ ಓಕೆ ಇದು ಹೀಗಿರಬಹುದು ಅಂತ ರೀತಿಲಿ ನಾವು ಕಲಿಬೇಕಾಗಿತ್ತು. ಆದ್ರೆ ನಿಮ್ಗೆ ಅದು ಎಷ್ಟು ಅವಕಾಶಗಳು ಉಪಲಬ್ಧವಾಗಿದೆ. ಸೊ ಆದ್ರಿಂದ ನೀವು ಅದನ್ನ ಸದುಪಯೋಗ ಪಡಿಸ್ಕೊಂತ ಹೋಗ್ಬೇಕು. ನಿಮ್ಮಲ್ಲಿರುವಂತಹ ಜ್ಞಾನದ ಹಸಿವು ದಿನದಿಂದ ದಿನ ಹೆಚ್ಚಾಗ್ತಾನೆ ಹೋಗ್ಬೇಕು. ಅರ್ಥ ಆಯ್ತಾ? ಆದ್ರಿಂದ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ವಿಚಾರಗಳ ಅಲ್ಲದೆ ಬೇರೆ ಯಾವ ರೀತಿ ನಾವ್ ಇದನ್ನ ಯೋಚಿಸಬಹುದು. ಈಗ ನೋಡಿ, ಅಮೀಬಾ ಅಂತ ಹೇಳ್ತಾರೆ. ನಮ್ಗೆಲ್ಲ ಅಮೀಬಾ ಅನ್ನೋದು ಜೀವಂತವಾಗಿ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಅವುಗಳ ಒಂದು ಪರಿಚಯ ಅನ್ನೋದಾದ್ರೂ ಇದೆ. ಈಗ ಮುಂದೆ ನಿಮ್ಗೆ ಅಮೀಬಾಗಳ ಬಗ್ಗೆ ತೋರಿಸ್ಬೇಕಾಗತ್ತೆ. ಸೊ ನಾನು ಈಗ ಅಮೀಬಾಗಳ ಚಿತ್ರವನ್ನ ಸಹ ತಂದಿದ್ದೆ, ತೋರಿಸ್ತೇನೆ ನೋಡಿ. ಇದನ್ನ ಅಮೀಬಾ ಅಂತ ಕರೀತಾರೆ. ಈ ರೀತಿಯಾಗಿ ಇರುತ್ತೆ ಅಮೀಬಾಗಳು. ಇವು ನಮ್ಮ ಕಣ್ಣಿಗೆ ಕಾಣಿಸ್ತಿರುವಂತಹ ಸೂಕ್ಷ್ಮವಾದಂತಹ ಪ್ರಾಣಿಗಳು. ಈ ರೀತಿಯಾಗಿ ಇರುತ್ತೆ ಅಮೀಬಾಗಳು. ಅವುಗಳ ಚಿತ್ರಣ ಅನ್ನೋದು ಈ ರೀತಿಯಾಗಿ ತನಗೆ ಯಾವುದೇ ರೀತಿಯಾದಂತಹ ಶೇಪ್ ಇಲ್ದಿರೋ ಹಾಗೆ ಇರುತ್ತೆ. ಇದು ಪ್ಯಾರಮೋಶಿಯಂ ಅಂತ. ಏನಿದು? ಪ್ಯಾರಮೀಶಿಯಂ ಅನ್ನುವಂಥದ್ದು. ಅದು ಈ ರೀತಿಯಾಗಿ ಇರುತ್ತೆ. ನೋಡಿದ್ರಾ? ಸೊ ಆದ್ರಿಂದ ನಿಮ್ಗೆ ಅವಕಾಶ ಇದ್ದಲ್ಲಿ ನಿಮ್ಮ ಒಂದು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಲ್ಯಾಬ್ಗಳೇನಾದ್ರೂ ಇದ್ರೆ ಅಲ್ಲೂ ಕೂಡ ಇಂತಹ ವಿಷಯಗಳನ್ನ ನೀವು ಚರ್ಚಿಸಬಹುದು, ನೋಡ್ಬಹುದು ನಿಮ್ಮ ಶಿಕ್ಷಕರ ಸಹಾಯದಿಂದ. ಸೊ ಕಲಿಕೆಯನ್ನ ನೀವು ಸೈದ್ಧಾಂತಿಕವಾಗಿ ಅಂದ್ರೆ ಥಿಯೋರೆಟಿಕಲ್ ಆಗಿ ಕಲಿಯೋದೇ ಬೇರೆ, ಪ್ರಾಕ್ಟಿಕಲ್ ಆಗಿ ಕಲಿಯೋದೇ ಬೇರೆ. ಆದಷ್ಟು ನೀವೇನೇ ಕಲ್ತು ಪ್ರಾಕ್ಟಿಕಲ್ ಆಗಿ ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಇಂಟ್ರಡಕ್ಷನ್ ಸೆಷನ್ ಜೀವಕೋಶಗಳ ಕುರಿತು ಏನಿದೆ ಅದನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಲ್ಲಿ ಜೀವಕೋಶಗಳ ಸಂಖ್ಯೆಯ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಜೊತೆಗೆ ದಹನ ಮತ್ತು ಜ್ವಾಲೆ ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಕೆಲವೊಂದಿಷ್ಟು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ ಸಮಯ ಹಾಗೆ ಹೋಯ್ತು. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.